ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಈರುಳ್ಳಿ ಹೂವು ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇದೆ, ಕರಿಬೇವಿದೆ, ಟೊಮೆಟೊ ಇದೆ, ಮತ್ತಿದು ನಾಟಿ ಕೊತ್ತಂಬರಿ ಅಂತ ಇದೆ. ಆಮೇಲೆ ಬದನೆಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಚೆನ್ನಾಗಿದೆಯಾ? ಈ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿಯೆಲ್ಲ ಹೂವಾಗಿತ್ತು, ಹೂವು ಟೇಸ್ಟ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಾಡಿದೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಕರಿಬೇವು, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಇಷ್ಟು ಅರಿಶಿನ ಹಾಕ್ಬೇಕಂತೀರ, ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಮನೆಯಲ್ಲೇ ಮಾಡಿದ ಅರಿಶಿನ ಇದು. ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿಸ್ಕೊಳ್ತೀನಿ. ಆಮೇಲೆ ಇದಕ್ಕೀಗ 1 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 1 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಚಳಿ ಎಲ್ಲ ಚೂರು ಖಾರ ಇರಬೇಕು, ಚೂರು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗಲೇ ಒಂಚೂರು ಹಾಕಿದರೆ ಅದರಲ್ಲಿ ಎಣ್ಣೆ ಒಳಗೆ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಎಣ್ಗಾಯಿ ಪಲ್ಯ ಚೆನ್ನಾಗಿರುತ್ತೆ. ಹಾಕ್ತಾಯಿದ್ದೀನಿ. ಈಗ ಬದನೆಕಾಯಿ ಎಣ್ಗಾಯಿಗೆ ಬದನೆಕಾಯಿ ಬಿಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಆರುತ್ತೆ. ಬದನೆಕಾಯಿ ಈ ಸರಿ ದಪ್ಪ ಸಿಕ್ಕಿದ್ವು, ಸಣ್ಣದಲ್ಲ. ಈಗ ಅದು ಆರುತ್ತೆ. ಅದ್ರಾಗ ಈಗ ಸ್ವಲ್ಪ ಬೆಂದಂಗೆ ಆಗುತ್ತೆ. ಒಂಚೂರು ಮುಚ್ಚಿಡ್ತೀನಿ. ಬದನೆಕಾಯಿ ಎಣ್ಗಾಯಿ ತಯಾರಾಯಿತು. ಇದು ನಾಟಿ ಕೊತ್ತಂಬರಿ ಒಂಚೂರು ಮೇಲೆ ಹಾಕ್ತೀನಿ. ಕಟ್ ಮಾಡಿ ನೋಡಿ. ಎಲ್ಲ ಕಡೆ ಕೊತ್ತಂಬರಿ ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆ ಕಸೂರಿ ಮೇಥಿ ಒಂಚೂರು ಉದುರಿಸ್ತೀನಿ. ಕಸೂರಿ ಮೇಥಿ ಇದೆ, ಚೂರು ಉದುರಿಸ್ತೀನಿ. ಚೆನ್ನಾಗಿರುತ್ತೆ ನೋಡಿ. ಪಲ್ಯ ರೆಡಿ ಆಯಿತು. ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಧನ್ಯವಾದಗಳು.